ಸುರೇಶ್ ಅಂತ ಹೇಳ್ಬಿಟ್ಟು. ನಾನು ಪೌರಾಣಿಕ ರಂಗಭೂಮಿ ಕಲಾವಿದ. ಇನ್ನೂ ತುಂಬ ಜನ ಕಲಾವಿದರನ್ನ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ರಂಗಭೂಮಿ ಕಲಾವಿದರು, ಹಿರಿಯ ಕಲಾವಿದರು ಅಂಥವ್ರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು, ಆಮೇಲೆ ಶಾಲಾ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅನ್ನೋದ್ರ ಬಗ್ಗೆ. ಅದು ಗೌರ್ಮೆಂಟ್ ಅವಾರ್ಡ್, ಅದು ಒಂದು ವಿಲೇಜಲ್ಲಿ ಪ್ರಾಣೇಶ್ ಅವ್ರ ಮುಖಾಂತರ ಮಾಡ್ತಾ ಇರೋದು, ಅದು ದೊಡ್ಡ ಮೂವಿ ಮಾಡ್ತಾ ಇರೋದು. ನಮಸ್ಕಾರ ಎಲ್ಲರಿಗೂ, ಒಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲರಿಗೂ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತೊಂದು ವ್ಲಾಗ್ನ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಮಾತಾಡ್ಸ್ಕೊಂಬರೋಣ. ಹಾಯ್ ಬ್ರೋ. ಹಾಯ್ ಸರ್. ಹಾಯ್, ಚೆನ್ನಾಗಿದ್ದೀರಾ? ಈಗ ಬಂದ್ರಾ? ಇವಾಗ ಬಂದ್ವಿ, ಚೆನ್ನಾಗಿದ್ದೀವಿ. ಓಕೆ, ಏನು ಸರ್ ಇವತ್ತು ಸ್ಪೆಷಲ್ ಏನಿಲ್ಲ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಒಳ್ಳೆ ಸೀನಿಯರ್ ಆರ್ಟಿಸ್ಟು ಶ್ರೀದೇವಿ ಅಂತ ಹೇಳಿಬಿಟ್ಟು, ಇವರು ಮಹೇಶ್ ಸರು ಸೀನಿಯರ್ ಆರ್ಟಿಸ್ಟು, ಇನ್ನು ಪ್ರೊಡ್ಯೂಸರು. ಸೊ ಮತ್ತೆ ಏನು ಸರ್ ವಿಶೇಷ ಇವತ್ತಿನ ದಿನ? ಸರ್ನ ಪರಿಚಯ ಮಾಡಿಸಿ, ಮೇಡಮ್ ಅವರು. ತೊಂದರೆ ಇಲ್ಲ ಸರ್. ಬರೋದಾ? ಬನ್ನಿ ಮೇಡಮ್. ತಡಾಯ್ತಾ ಇಲ್ವಾ? ಎಲ್ಲ ಹೊತ್ತಿದ್ರು ಬನ್ನಿ. ಇಲ್ಲಿ ನೋಡ್ರಿ, ಇವರು ನಮ್ಮ ಗುರುಗಳು, ನಾವೆಲ್ಲ ಇವರ ಶಿಷ್ಯರು. ಓಕೆನಾ, ಎಲ್ಲರೂ ಕಲಾವಿದರೆ ಇಲ್ಲಿ. ಸೊ ಇವತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಸರ್ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇದೆ. ಸೊ ಅವರ ಒಂದು ಚಿಕ್ಕದಾಗಿರೋ ಒಂದು ಎಕ್ಸ್ಪೀರಿಯೆನ್ಸು, ಅವರ ಅನುಭವವನ್ನು ಹಂಚ್ಕೊಳ್ತಾರೆ, ಕೇಳಿ. ಸರಿ, ಹೇಳಿ ಸರ್. ನಾನು ಡಾಕ್ಟರ್ ಮಹೇಶ್ ಅಂತೇಳಿ, ಬೇಲೂರು ಆ್ಯಕ್ಚುಲಿ ಮೂಲತಃ. ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದ ಮೇಲೆ ನಮ್ಮ ಡೈರೆಕ್ಟರ್ ಆಕಾಶ್ ಅಂತೇಳಿ ನನಗೆ ತುಂಬ ಸಂತೋಷ ಆಯಿತು. ಒಳ್ಳೆಯ ಬೆಳವಣಿಗೆಯಲ್ಲಿ ಬೆಳೀತಾ ಇದ್ದಾರೆ, ಹೊಸಬ್ರನ್ನು ಕೂಡ ಬೆಳೆಸ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಆಮೇಲೆ ನನ್ನ ವೃತ್ತಿ ಬಂದು ನಾನು ಕಲಾವಿದನೇ ಕೂಡ. ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಹಲವಾರು ಅವಾರ್ಡ್ ಫಂಕ್ಷನ್ಗಳು ಮಾಡ್ತೀನಿ. ರಾಜ್ಕುಮಾರ್ ಸಂಘದ ಪ್ರೆಸಿಡೆಂಟ್ ಕೂಡ ಹೌದು. ವರನಟ ರಾಜಾಭಿಮಾನಿಗಳ ಸಂಘದ ವತಿಯಿಂದ ನಿಮಗೆ ಅವಾರ್ಡ್ ಕೊಡ್ತಾಯಿದ್ದೀವಿ ಅಂತ ಅಂದರೆ, ದೇವತಾ ಮನುಷ್ಯ, ಒಂದೇ ಗುರಿ, ಮುತ್ತಿನಂಥ ಮನುಷ್ಯ, ಈ ಥರ ಅವಾರ್ಡ್ಗಳು ಕೊಡ್ತಾ ಇರ್ತೀವಿ. ಹಂಗೆ ನಾವು ಮುಂದೆ ಈಗ ಬಂದು ನಮ್ಮ ಆಕಾಶ್ ಸರ್ ಅವರು ಭೇಟಿ ಆದಮೇಲೆ ಏನು ಸಿನಿಮಾ ಫೀಲ್ಡಲ್ಲಿ ನಾವು ಬೆಳೆದಕ್ಕೆ ಬಂದಿದ್ದೀವಿ ಅಂತ ಅಂದಾಗ ನನಗೂ ಕೂಡ ಖುಷಿ ಆಯಿತು. ನಾನು ಸುಮಾರು ಇವತ್ತು 560 ಸಿನಿಮಾಗಳು ಮಾಡಿದ್ದೇನೆ ಒನ್ ಡೇ ಆರ್ಟಿಸ್ಟಾಗಿ. ಇವತ್ತು ನಾನು ಹೀರೋ ಆಗಿ 2 ಸಿನಿಮಾ ಮಾಡಿದ್ದೇನೆ, ಅದಕ್ಕೂ ರಾಜ್ಯ ಪತ್ರಿಕೆ ತೊಗೊಂಡಿದ್ದೀನಿ ನಾನು. ಆಮೇಲೆ ಈಗ 272 ದಿನನಿತ್ಯ ಸೀರಿಯಲ್ಗಳೆಲ್ಲ ಕಾಣಿಸ್ಕೊತೀನಿ. ಆ ಸೀರಿಯಲ್ ಹೆಸರುಗಳು ಕೊಡ್ತಾ ಕೆಲವೊಂದು ನನಗೆ ಜ್ಞಾಪಕ ಇರೋಂಥ ಸೀರಿಯಲ್ಗಳ ಹೆಸರು ಹೇಳ್ತೀನಿ. ಕುಲವಧು, ಬ್ರಹ್ಮಗಂಟು, ಮಾನಸವರ, ಕಮ್ಮಲಿ, ಜೊತೆಗೆಲಿ, ದಾಸಪುರಂದರ, ಪುಟ್ಟಕ್ಕನ ಮಕ್ಕಳು, ಜೇನುಗೂಡು, ಆಸೆ, ಅಣ್ಣಯ್ಯ, ರಾಣಿ ಸೀರಿಯಲಲ್ಲಿ ನಾನು ನಿರಂತರವಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮೊಂದು ಕಿರು ಪರಿಚಯವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಶ್ರೀದೇವಿ, ಗುಲ್ಬರ್ಗದಿಂದ ಬಂದಿರೋದು. ನಾನು ಬಂದು ಫಿಲಮ್ ಫೀಲ್ಡಲ್ಲಿ 20 ವರ್ಷದಿಂದ ಇದ್ದೀನಿ. ಆದರೆ ಇದು ಒಂದು ಹೆಸರು ಹೇಳಬೇಕು ಅಂತಂದರೆ, ಇಂಥದ್ದೇ ಅಂತ ಒಂದು ಸಿನಿಮಾ ಅಲ್ಲ, ಸಾಕಷ್ಟು ಮಾಡಿದ್ದೀನಿ ನಾನು. ಸಿನಿಮಾ, ಸೀರಿಯಲ್ಲು, ಕೆಲವೊಂದೆಲ್ಲ ಚಾನಲ್ಗಳಲ್ಲೂ ಅಡ್ವರ್ಟೈಸ್ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ ಒಂದು ಕ್ಯಾಮ್ರಾ ಪ್ಲೇಸ್ ಕಟ್ ಅಂದರೆ ಒಂದು ಹೀರೋಗೊಂದು ತಾಯಿ ಬೇಕು ಅಂದಾಗೆಲ್ಲ ನನ್ನನ್ನು ಹುಡುಕಿ ಕರೆದು ಮಾಡಿಸಿದ್ರೆ ಅವ್ರಿಗೊಂದು ದೊಡ್ಡ ಹ್ಯಾಟ್ಸಪ್ ಹೇಳ್ಬೇಕು ನಮ್ಮ ಏಜೆಂಟ್ಗಳು ಅಂತಂದರೆ. ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತಲ್ಲ, ಎಲ್ಲ ಸೀನ್ ಮಾಡಿದ್ದೀನಿ ನಾನು 20 ವರ್ಷದೊಳಗಡೆ. ಆದರೆ ನಾವು ಲೆಕ್ಕ ಮಾಡಿಲ್ಲ, ಅದು ಕೌಂಟ್ ಮಾಡಿದ್ರೆ ಒಂದು ಸಿನಿಮಾಕ್ಕೂ ನಾನು ಚಾನ್ಸ್ ಇಲ್ಲ ಅನ್ನಂಗಿಲ್ಲ, ಅಷ್ಟು ಮಾಡಿರೋಳು. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತಂದರೆ ಸಾಧನೆ ಅಂತಂದ್ರೆ ಏನು ಅಂತಂದ್ರೆ ಬೇರೆಯವ್ರೇನು ಹೇಳಬೇಕಾಗಿಲ್ಲ. ಅದು ಚಾನಲ್ನವರೇ ನಂಗೆ ಸಂದರ್ಶನ ಮಾಡಿದ್ದಾರೆ. ಆಮೇಲೆ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ಇಂಥದ್ರಲ್ಲಿ ಇಂಥ ಚಾನಲಲ್ಲಿ ಬಂದೀನಿ ಅಂತ. ಸಾಕಷ್ಟು ಇಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೂ ಬಂದು ಬೇಕಂತಂದರೆ ಧನ್ಯವಾದ ಹೇಳ್ಬೇಕಂದ್ರೆ, ಕ್ಯಾಮ್ರಾ ಆರ್ಟಿಸ್ಟ್ ಅಂತಂದರೆ ಅದು ಕರೆದು ನಾನು ಕೆಲಸ ಕೊಟ್ಟಿದ್ದಂದ್ರೆ ಅದಕ್ಕೆ ಕೊಡೋಷ್ಟು ನಾನು ಸಮಯ ಆಗಲಿ ಇದಾಗಲಿ ಚಾನ್ಸ್ ಆಗಲಿ ಕೊಟ್ಟಿರೋದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಅಷ್ಟು ನನ್ನ ಕೆಲಸ ಅಂದರೆ ಏನು ಅಂತಂದರೆ ಒಂದು ಇಂಟ್ರೆಸ್ಟಾಗಿ ಮಾಡಿದ್ದೀನಿ ನಾನು. ತುಂಬ ನನಗೆ ಅದು ಆ ಕೆಲಸನೇ ಇಂಟ್ರೆಸ್ಟಿಂಗಾಗಿ ಮಾಡಿದ್ದಕ್ಕೆ ಕ್ಯಾಮ್ರಾ ನಾನು ಕರೆಸ್ಕೊಂಡು ಇಷ್ಟು ಕೊಟ್ಟಿರೋದು ಪಾತ್ರಗಳು. ಆ ಪಾತ್ರಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೆ. ಇವತ್ತಿನ ವಿಷಯ ಏನಂದರೆ, ನಾನು ನಮ್ಮ ಹಳೆ ಟೀಮು ಒಂದು 3-4 ತಿಂಗಳಿಂದ ಮಿಸ್ ಆಗಿತ್ತು. ನಾನೊಂದು ಮೂವಿಯಲ್ಲಿ ಬ್ಯುಸಿ ಆಗಿದ್ದೆ, ದೆವ್ವ ಇದೆ ಅಂಥೇಳಿ. ಇವತ್ತು ಆಲ್ಮೋಸ್ಟ್ ಈವ್ನಿಂಗ ರಿಲೀಸ್ ಮಾಡೋದು ಪ್ಲ್ಯಾನ್ ಹಾಕ್ಕೊಂಡಿದ್ದೆವು. ಡೈರೆಕ್ಟರ್ ಎಲ್ಲ ಬರ್ತಾಯಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ 4:15ಗೆ. ಈ ಸಮಯದಲ್ಲಿ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೆ. ಇವತ್ತು ರಿಟರ್ನ್ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ
ಸೀನಿಯರ್ ಆದಂಥ ಮುಕುಂದ ಸರು, ರವೀಂದ್ರ ಕಲಕ್ಷದವರು ಯಾವಾಗ ಬಂದರೂ ನನಗೊಂದು ಯಾವ್ದಾದ್ರು ಚಾನ್ಸ್ ಆಗಲಿ, ನಾಟಕ ಇರಲಿ, ಪ್ರೋಗ್ರಾಮ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹಂಗೆ ಸುರೇಶ್ ಅಣ್ಣನೂ ಕೂಡ ಅಷ್ಟೇ. ಸೊ ನಮ್ಮ ಅಮ್ಮ ಅಂತ ಹೇಳ್ಬೋದು, ಶ್ರೀದೇವಂಟಿ. ಒಂದು 4 ತಿಂಗಳಿಂದ ಒಂದು ಯಾವುದೂ ಮಾಡಿದ್ದಿಲ್ಲ ರೀಲ್ಸು. ಫೋನ್ ಮಾಡಿದಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ಆಂಟಿ ಜೊತೆ ಯಾಕೆ ರೀಲ್ಸ್ ಮಾಡೋಕ್ಕೆ ಹೋಗಿಲ್ಲ, ಸಂಜು ಎಲ್ಲಿದ್ದಾನೆ, ಆಮೇಲೆ ಮಹೇಶ್ ಸರ್ ಎಲ್ಲಿದ್ದಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಎಲ್ಲಿ ಇಲ್ಲ ಸರ್, ಇದೇ ನಾನು ನಮ್ಮದು ಶೂಟಿಂಗ್ ಬಿಜಿ ಇದ್ದೆ, ಅದಕ್ಕೋಸ್ಕರ ಅವ್ರ ಜೊತೆ ಮಾಡೋಕ್ಕಾಗಿಲ್ಲ. ಅನ್ನ ಬ್ರ್ಯಾಂಡ್ ಕಂಪ್ಲೀಟ್ ಆದಮೇಲೆ ಶಿಕ್ಷಣ ಬೆಳಕು, ಅದು ಗೋರ್ಮೆಂಟ್ ಅವಾರ್ಡ್. ಅದು ಒಂದು ವಿಲೇಜಲ್ಲಿ ಗಂಗಾವತಿ ಆಗ್ಬೋದು, ನಮ್ಮ ಪ್ರಾಣೇಶ್ ಅವ್ರ ಮುಖಾಂತರ ಮಾಡ್ತಾ ಇರೋದು. ಅದು ದೊಡ್ಡ ಮೂವಿ ಮಾಡ್ತಾ ಇರೋದು. ಅದಕ್ಕೂ ಕೂಡ ನಾನೇ ಇರೋ ಸುಮಾರು ನಾನು ಆರ್ಟಿಸ್ಟ್ಗಳನ್ನ ಹಳಬ್ರನ್ನ ಎಲ್ಲರನ್ನ ಕರ್ಕೊಬೇಕನ್ನೋ ಆಸೆ ಇದೆ. ರಂಗಭೂಮಿ ಕಲಾವಿದರೇ ಬೇಕಾಗಿದೆ ನನಗೆ. ರೀಲ್ಸ್ ಟೀಮು ಎಲ್ಲರನ್ನೂ ಕರ್ಕೊಂಡು ಚಿಕ್ಕ ಮಕ್ಕಳ ಕ್ಯಾರೆಕ್ಟ್ರು. ಸೊ ಏನಂದರೆ ಆಕಾಶ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಅದನ್ನು ಅವರು ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ಬರೆದು ರೆಡಿ ಮಾಡಿದ್ದಾರೆ. ಅನ್ನ ಬ್ರ್ಯಾಂಡ್ ಕಂಪ್ಲೀಟ್ ಆದಮೇಲೆ ಅದು ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಎರಡಕ್ಕೂ ನಾನೇ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಅವೆರಡು ಫಿಲ್ಮು ಕಂಪ್ಲೀಟ್ ಮಾಡಿ ಒಂದು ಜನರ ಮುಂದೆ ಬರಬೇಕನ್ನೋ ನನ್ನ ಆಸೆ ಇದೆ. ಓಕೆನಾ? ಥ್ಯಾಂಕ್ ಯು. ಅಲ್ಲೋ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಆ್ಯಕ್ಚುಲಿ ಈ ಸಂಡೇ ಅಥವಾ ನಾವು ಪ್ಲ್ಯಾನ್ ಹಾಕೊಂಡ್ವಿ ಅನ್ನ ಬ್ರ್ಯಾಂಡ್ ಅಂತೇಳಿ. ಅದಕ್ಕೆ ಹೀರೋಗಿ ನಾನೇ ಮಾಡ್ತಾ ಇರೋದು. ಸೊ ಅದರಲ್ಲಿ 8 ಕ್ಯಾರೆಕ್ಟರ್ ಇದೆ. ಅದರೊಳಗೆ ಮೇನ್ ಹೀರೋ ಕ್ಯಾರೆಕ್ಟರ್ ನಂದೇ ಇರೋದು. ಸೊ ಅದು ಬಂದ್ಮ್ಯಾಗ ನೋಡಿ ಏನಂತೇಳಿ, ಅದಕ್ಕೆ ಆಕಾಶ್ ಡೈರೆಕ್ಟ್ರು ನನ್ನ ಆತ್ಮೀಯ ಗೆಳೆಯ ನಾನು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ನೀನು ಮಾಡ್ತೀಯ ಗ್ಯಾರಂಟಿ ಮಾಡ್ತೀಯ ಅಂತ ನಮಗೂ ಕಾನ್ಫಿಡೆನ್ಸ್ ಇದೆ. ಏನಂದರೆ ಹೀರೋ ಚೆನ್ನಾಗಿ ಸೂಟ್ ಆಗ್ತೀಯ. ಓಕೆ, ಥ್ಯಾಂಕ್ ಯು ಅಮ್ಮ. ಎಲ್ಲರೂ ಸಿಕ್ಕಿದ್ದೀರಾ, ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು. ತುಂಬ ಏನು ಹೇಳಬೇಕಾದ್ರೆ ಗೊತ್ತಾಗ್ತಿಲ್ಲ. ಹೊಸಬ ಇನ್ನೂ ಕಲಿಯೋದು ತುಂಬ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಮಹೇಶ್ ಸರು ಡೈಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮತ್ತು ಶ್ರೀದೇವಿ ಮ್ಯಾಮು ಇನ್ನೂ ತುಂಬ ಅವಾಗ ಹಂಗೆ ಹೊಸಬ್ನೇ ಸಾಧನೆ ಅನ್ನೋದು ಇನ್ನೂ ಟೈಮ್ ಬೇಕು. ಇನ್ನೂ ಕಲಿತಾ ಇದ್ದೀನಿ. ಶಿವ ಸರ್ ಅವ್ರಿಗೂ ಮತ್ತು ಥ್ಯಾಂಕ್ ಯು. ಅವ್ರ ಟೀಮ್ ಕಡೆಯಿಂದ ತುಂಬ ಧನ್ಯವಾದಗಳು. ಹೊಸಬ ಇನ್ನು ಮುಂದೆ ಏನು ಮಾತಾಡ್ಬೇಕು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಮೀಡಿಯಾ ಮುಂದೆ ಕ್ಯಾಮ್ರಾ ಮುಂದೆ. ನೆಕ್ಸ್ಟ್ ಬಂದಾಗ ಇನ್ನೂ ಕರೆಕ್ಟಾಗಿ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ವಿನಯ್ ಪ್ರಸಾದ್. ಇವಾಗ ಹೊಸ ಡೈರೆಕ್ಟರ್ ಆಕಾಶ್ ಅಣ್ಣವರು ಮಹೇಶ್ ಸರ್ ಕಡೆಯಿಂದ ಪರಿಚಯ ಆಗಿದ್ದಾರೆ. ನನಗೊಂದು ಆಪರ್ಚುನಿಟಿ ಕೊಡ್ತಾರೆ ಅಂದಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ ಯು. ನಮಸ್ಕಾರ, ನಾನು ಮುಕುಂದ ಡೇರಿ ಅಂತ. ನಾನು ಜಾಹೀರಾತು ನಿರ್ದೇಶಕ. ಸುಮಾರು ಪಿಕ್ಚರ್ಗಳಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಳೆ ಪಿಕ್ಚರ್ಗಳು ತುಂಬಿದ ಮನೆ, ಅವಳೇ ನನ್ನ ಹೆಂಡತಿ, ಅಣ್ಣನ ಗಂಡ, ಸುನಿಲ್ ಸರ್ದಾರ, ಮುದ್ದಿನ ಮಾವ, ಉಪೇಂದ್ರ ಪಿಕ್ಚರ್, ಕಲ್ಪನಾ ಟು, ಜಿದ್ದಿ, ಕಿಲಾಡಿ ಕಿಟ್ಟಿ, ಆಮೇಲೆ ಶಂಕರ್ನಾಗ್ ಜೊತೆಗೆಲ್ಲ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ಆಗಸ್ಟ್ 15 ನಮ್ಮ ಶಿವ ಅವರು ಕರೆಸಿ ಅವರು ಮೂವಿ ಮಾಡ್ತಾಯಿದ್ದಾರಂತೆ. ಇದಕ್ಕೆ ನನಗೆ ತುಂಬ ಸಂತೋಷ. ಅದರಿಂದ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು, ನಾನು ಪೌರಾಣಿಕ ರಂಗಭೂಮಿ ಕಲಾವಿದ. ನಮ್ಮ ಶಿವ ಅವ್ರ ಪರಿಚಯ ಆಗಲೇ 3-4 ವರ್ಷ ಆಯಿತು. ಪಾಪ ಒಳ್ಳೆ ಹುಡುಗ. ಶಿಕ್ಷಣದ ಬೆಳಕು ಅನ್ನೋ ಚಿತ್ರದಲ್ಲಿ ಹೀರೋ ಪಾತ್ರ ಮಾಡ್ತಾರಂತೆ. ಯಶಸ್ವಿಯಾಗಿ ಚಿತ್ರ ಮೂಡಿಬರಲಿ ಅಂತ ಹೇಳಿ ನಾನು ಅವ್ರನ್ನ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಆಕಾಶ್ ಅಂತ. ಇವತ್ತು ನಮ್ಮ ಹಿರಿಯ ಕಲಾವಿದರು ಎಲ್ಲರನ್ನೂ ನೋಡಿ ನನಗೆ ತುಂಬ ಖುಷಿ ಆಯಿತು. ಏನು ಇವತ್ತಿನ ವಿಶೇಷ ಅಂದರೆ, ಒಂದು ತೊಗೊಳ್ತಿರೋಂಥ ನೆಕ್ಸ್ಟ್ ಸ್ಟೆಪ್ಪು ಶಿಕ್ಷಣದ ಬೆಳಕು ಅಂತ ಒಂದು ಬಿಗ್ ಮೂವಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಕಲಾವಿದರಾಗಿ ನಾವು ಶಿವಪ್ಪ ಗಾನ್ಗೇರ್ ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಮೇನ್ ಲೀಡಲ್ಲಿ. ಸೊ ಇನ್ನೂ ತುಂಬ ಜನ ಕಲಾವಿದರನ್ನ ನಾವು ಸರ್ಚ್ ಮಾಡ್ತಾಯಿದ್ದೀವಿ. ಇನ್ನೂ ಇದರಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಎಲ್ಲರೂ ನಮಗೇನು ಮೇಯ್ನಾಗಿ ಅದರಲ್ಲಿ ಮುಖ್ಯ ರಂಗಭೂಮಿ ಕಲಾವಿದರು, ಹಿರಿಯ ಕಲಾವಿದರು ಅಂಥವ್ರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಅಂಥವ್ರಿಗೆ ನಾವು ಆ ಒಂದು ಸಿನಿಮಾನ ಡೆಡಿಕೇಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನೀವು ಮಿಸ್ ಮಾಡ್ಕೊಂಡಂಥ ತುಂಬ ಹಳೆಯ ಕಲಾವಿದರನ್ನು ಎಲ್ಲರನ್ನೂ ನೀವು ನೋಡಿ ಖುಷಿ ಪಡ್ಬೋದು. ಸೊ ಅದರಿಂದ ಏನಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್, ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು, ಆಮೇಲೆ ಶಾಲಾ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅನ್ನೋದ್ರ ಬಗ್ಗೆ, ಒಂದು ಕುಗ್ರಾಮ, ಒಂದು ಹಳ್ಳಿ ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ, ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳಿರ್ತವೆ ಅನ್ನೋದ್ರ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಅದನ್ನ ಯಾವ ಥರ ನಾವು ಸ್ಕ್ರೀನ್ ಮೇಲೆ ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ಒಳ್ಳೆ ಕಥೆನ ರೆಡಿ ಮಾಡಿದ್ದೀವಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕು. ನಮ್ಮ ಹಿರಿಯ ಕಲಾವಿದರು ಎಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು.
ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ